ರಾಜಕೀಯದಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಒಂದು ವೇಳೆ ಬಂದ್ರೆ, ಸಪೋಸ್ ಸಂಜು ಜೋಶಿ ಬಂದ್ರೆ ಮಾತ್ರ ಮೋದಿಯವರಿಗೆ ಎದೆಯೊಳಗೆ ನೀರು ಹರಿಸಿದಂಗೆ ಆಗ್ತದೆ ಅನ್ನುವಂಥ ಮಾತು. ಯಾಕಂದ್ರೆ ಅವರು ಪ್ರಬಲ ಪ್ರತಿಸ್ಪರ್ಧಿ. ಅದಕ್ಕೆ ಈಗಾಗಲೇ RSS ಇವ್ರು ತೆಗಿಬೇಕು ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದ. ಈ ಒಂದು ಸರ್ಕಾರವನ್ನು ಇವನು ಉಪಯೋಗ ಮಾಡ್ಕೊಂಡು ಇವ್ರು ನಕ್ಕಿ ಬೆಳೀತಾರಪ್ಪ ಅನ್ನೋಂಥ ಭರವಸೆನೂ ಮೂಡಿದಂಗೆ ಆಗ್ತದೆ. ಒಟ್ಟಾರೆಯಾಗಿ ಇದು ಹೇಳಬೇಕಾದ ಇಷ್ಟ, ಈ ಮೋದಿಯವರ ಈ ಒಂದು 75 ವರ್ಷದ ಜರ್ನಿ, ಅದರಲ್ಲೂ ಮುಖ್ಯವಾಗಿ ಈ ಮುಖ್ಯಮಂತ್ರಿಯಾಗಿ, ಗುಜರಾತದ ಮುಖ್ಯಮಂತ್ರಿಯಾಗಿ ಇಲ್ಲಿವರೆಗೆ ಪ್ರಧಾನಿ ಆಗುವವರೆಗೆ ಬಂದಂಥ ನಮ್ಮ ಮೋದಿಯವರಿಗೆ ಈ ಸಲ ಮಾತ್ರ ಪಕ್ಕಾ ವಿರೋಧಿ ಅಂತ ಬಂದುಬಿಟ್ಟದ. ಜೊತೆಗೆ RSS ಅಂತೆ ಇವ್ರನ್ನ ತೆಗೆದು ಹಾಕಬೇಕು ಅನ್ನೋದು ನಿರ್ಧಾರಕ್ಕೆ ಬಂದದ್ದು. ಅದಕ್ಕಾಗಿ BJP ಅಧ್ಯಕ್ಷರನ್ನಾಗಿ ಸಂಜಯ್ ಜೋಶಿ ಅವ್ರನ್ನ ಮಾಡ್ಬೇಕಂತ ಹೊರಟಿದ್ದಾರೆ. ಆದರೆ ಮೋದಿ ಅವ್ರು ನಡ್ಡಾ ಅವ್ರನ್ನ ಮಾಡ್ಬೇಕಂತ ಇದ್ದಾರೆ. ಅದೇ ಕಾರಣಕ್ಕೆ ಎಲ್ಲರೂ ಒಂದು ರೀತಿ ಮಾತಾಡಲಿಕ್ಕಿದ್ದಾರೆ. ಅದೇನಾಗ್ತದೋ ಗೊತ್ತಿಲ್ಲ. ಒಟ್ಟು ಟ್ರೈ ಮಾತ್ರ ಜೋರು ನಡೀತಾ ಇದೆ. ಒಟ್ಟಾರೆಯಾಗಿ ಇವೆಲ್ಲ ಸಿಚುವೇಷನ್ ನೋಡಿದಾಗ ಮೋದಿಯವರ ವಿರೋಧಿ ಬಲ ದೊಡ್ಡದಾಗ್ತಾ ಇದೆ ಅನ್ನೋದು ಒಂದು ಸ್ಪಷ್ಟ ಆಗ್ತದೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ಈ ಸಲದ ಒಂದು ಮುಂಬರುವ ಚುನಾವಣೆಯಲ್ಲೇ BJP ಅಷ್ಟು ಪ್ರಮಾಣದಲ್ಲಿ ಗೆಲ್ಲಲಿಕ್ಕಿಲ್ಲ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾಯಿದೆ. ಒಟ್ಟು ಏನೋ ಆಗಲಿ, ಇಲ್ಲೇ ಹೇಳಬೇಕಾಗಿದ್ದಿಷ್ಟ ಏನಪ್ಪ ಅಂತಂದ್ರೆ, ಈ ನಮ್ಮ ಮೋದಿಯವರ ವಿರೋಧಿ ಬಲ ದೊಡ್ಡದಾಗ್ತಾ, RSS ಇನ್ನಷ್ಟು ಬಲಿಷ್ಠ ಆಗ್ತಾ, ಮುಂಬರುವ ದಿನದಲ್ಲೇ ಮೋದಿ ಅವರಿಗೆ ನೀವು ಮನೆಗೆ ನಡೀರಿ